ನಿನಗೂ ಪ್ರಿನ್ಸ್ ಗ್ರೂಪ್ಗೂ ಏನ್ ಸಂಬಂಧ ಅಂತ ಮತ್ತೆ ಜೋರಾಗಿ ಕಿರ್ಚಿದ ಸಿದ್ಧಾರ್ಥ್. ಗೌತಮ್ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು. ಆ ನಗುವಲ್ಲೇ ಎಲ್ಲ ಸತ್ಯನೂ ಅಡಗಿದೆ ಅನ್ನೋ ತರ. ಅಯ್ಯೋ ಸಿದ್ಧಾರ್ಥ್, ನಾನ್ ನಿನ್ನೆ ಹೇಳಿದ್ನಲ್ಲ, ಕೆಲ್ಸಕ್ಕೋಸ್ಕರ ಪ್ರಿನ್ಸ್ ಗ್ರೂಪ್ ಬಂದಿದ್ದೆ ಅಷ್ಟೇ. ಮದ್ವೆ ಹುಡುಗ ಮರಿಗುಳಿ ಆದ್ರೆ ಹೇಗೆ? ಅವನ ಆಟಿಟ್ಯೂಡ್ ನೋಡಿ ಸುತ್ತಲೂ ನಿಂತಿದ್ದ ಜನರೆಲ್ಲ ಗಾಸಿಪ್ ಮಾತುಗಳನ್ನ ಶುರು ಹಚ್ಕೊಂಡ್ರು. ಅವನ್ ಮಾತು ಕೇಳಿ ಶರಣ್ಯ, ಬಾವಾಜಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ನಿನ್ಗೆ ಯಾವ ಕೆಲಸ ಮಾಡೋ ಎಬಿಲಿಟಿನೂ ಇಲ್ಲ. ನನ್ನ ಎಬಿಲಿಟಿ ಬಗ್ಗೆ ಬೋರ್ಡ್ ಹಾಕೊಂಡು ಓಡಾಡ್ಬೇಕಿಲ್ಲ ಶರಣ್ಯ. ಅವಳ ಮಾತಿಗೆ ಅಷ್ಟೇ ಫಾಸ್ಟ್ ಆಗಿ ಗೌತಮ್ ಟಾಂಗ್ ಕೊಟ್ಟ. ದುಡ್ಡಿದೆ ಅಂತ ಮೈ ತುಂಬಾ ಕೊಬ್ಬು ತುಂಬ್ಕೋಬಾರ್ದು. ರಿಚ್ನೆಸ್ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಟೈಮ್ ಶಾಶ್ವತವಾಗಿ ಹೀಗೆ ಇರಲ್ಲ. ನಾಳೆ ನಿಮ್ಮನ್ನು ಜನ ಹೀಗೆ ಗೇಲಿ ಮಾಡ್ಬೋದು. ಏಯ್ ಗೌತಮ್, ನನ್ನ ಕೈಲಿ ದುಡ್ಡು ಇರುತ್ತೋ ಇಲ್ವೋ ಬೇರೆ ವಿಷಯ, ಆದ್ರೆ ನೀನ್ ನನ್ನ ಸ್ಥಾನಕ್ಕೆ ಇರೋದು ಕನ್ಸಿದ್ ಮಾತು. ಬಿಕಾಸ್ ಯು ಆರ್. ಸಿದ್ಧಾರ್ಥ್ ಮಾತು ಮುಗಿಸೋದ್ರೊಳಗೆ ಜನರೆಲ್ಲ ಹೊರಗು ಓಡೋದನ್ನ ನೋಡ್ದ. ಇದ್ದಕ್ಕಿದ್ದಂಗೆ ಪಾರ್ಟಿಲಿ ಗದ್ದಲ ಶುರುವಾಯ್ತು. ಗಾಯತ್ರಿ ದೇವಿನೂ ಆಶ್ಚರ್ಯದಲ್ಲಿ ಡೋರ್ ಕಡೆ ನೋಡಿದ್ಲು. ಮನೆ ಮುಂದೆ ಒಂದಿಷ್ಟು ಲಕ್ಸುರಿಯಸ್ ಕಾರ್ಗಳು ಬ್ರೇಕ್ ಹಾಕಿದ ಸೌಂಡ್ ಕೇಳಿ ಎಲ್ರ ಕಣ್ಣಲ್ಲೂ ಕುತೂಹಲ ಹುಟ್ಕೊಂತು. ಗಾಯತ್ರಿ ದೇವಿ ಗಡ್ಬಿಡಿಲಿ 2 ಹೆಜ್ಜೆ ಮುಂದಿಟ್ಲು. ಅಷ್ಟರಲ್ಲಿ ಒಂದಿಷ್ಟು ಬಾಡಿಗಾರ್ಡ್ಸ್ ಕೈಯಲ್ಲಿ ಗಿಫ್ಟ್ಸ್ ಪ್ಯಾಕ್ ಹಿಡ್ಕೊಂಡು ಒಳಗ್ ಬಂದ್ರು. ಅದೆಲ್ಲ ರಾಜಾರಾಮ್ ತಂದಿರೋ ಗಿಫ್ಟ್ಸ್ಗಿಂತ 10 ಪಟ್ಟು ಹೆಚ್ಚಾಗಿತ್ತು. ಅದನ್ನ ನೋಡಿ ಹಾಲಲ್ಲಿ ಪಿಸು ಮಾತುಗಳು ಜಾಸ್ತಿ ಆಗ್ತಿದ್ವು. ಹಾಲ್ ಮಧ್ಯದ ಟೇಬಲ್ ಮೇಲೆ ಗೋಲ್ಡ್, ಸಿಲ್ವರ್ ಜ್ಯುವೆಲ್ರಿಗಳ ರಾಶಿ ಬಿದ್ದಿತ್ತು. ಸ್ವಲ್ಪ ಹೊತ್ತಿಗೆ ಮೊದಲು ಗೌತಮ್ನ ಅಣಗಿಸ್ತಾ ನಗ್ತಿದ್ದ ಅದೇ ಜನರು ಈಗ ಅವನು ಪಟೇಲ್ ಹತ್ರ ತರಕ್ ಹೇಳಿದ್ದ ಜ್ಯುವೆಲ್ರಿನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಜನರ ಗದ್ದಲದ ಮಧ್ಯೆನೇ ಪಟೇಲ್ರು ಗತ್ತಲ್ಲಿ ರಾಜ್ಗುರು ಬಂಗ್ಲೆಗೆ ಕಾಲಿಟ್ರು. ಅವ್ರ ಮುಂದ್ಗಡೆ ಹಿಂದ್ಗಡೆ ಗನ್ಸ್ ಹಿಡಿದಿದ್ದ ಗಾರ್ಡ್ಸ್ ಇದ್ರು. ಪಟೇಲ್ರ ಗ್ರ್ಯಾಂಡ್ ಎಂಟ್ರಿ ನೋಡಿ ಗಾಯತ್ರಿ ದೇವಿ ಇವರು ಕೂಡ ರಾಜಾರಾಮ್ ಪಂಡಿತ್ ಕಡೆಯವರು ಅಂತ ತಿಳ್ಕೊಂಡ್ಲು. ಪಟೇಲ್ರು ಹಾಲ್ ಒಳಗ್ ಬಂದ ತಕ್ಷಣ ದೂರದಲ್ಲಿ ನಿಂತಿರೋ ಗೌತಮ್ ಕಡೆ ನೋಡಿ ಕಣ್ಣಲ್ಲೇ ಶರಣ್ರೇ ಅಂತಂದ್ರು. ಅವನ್ ಕಣ್ಣಲ್ಲೇ ಗಾಯತ್ರಿ ಕಡೆ ಸನ್ನೆ ಮಾಡ್ದ. ಪಟೇಲ್ರು ಕಣ್ಣಿಗೆ ಗ್ಲಾಸ್ ಏರ್ಸ್ಕೊಂಡು ಗಾಯತ್ರಿ ದೇವಿ ಕಡೆ ನೋಡಿದ್ರು. ನಮಸ್ಕಾರ ರೀ ಗಾಯತ್ರಿ ದೇವಿ, ನಿಮ್ ಮೊಮ್ಮಗಳ ಎಂಗೇಜ್ಮೆಂಟ್ಗೆ ಶುಭಾಶಯ ಹೇಳಕ್ ಬಂದಿನ್ರಿ. ಈ ಎಲ್ಲಾ ವಸ್ತುಗಳು ರಾಯದುರ್ಗದ ರಾಜ್ಕುಮಾರ್ನ ಕಡೆಯಿಂದ ನಿಮ್ಗೆ ಸಣ್ಣ ಕಾಣಿಕೆ. ನಿಮ್ಗೆಲ್ಲ ಇಷ್ಟ ಆತು ಅನ್ಕೋತೀನಿ. ನಮ್ಮ ಸಿಂಹಾದ್ರಿ ವಂಶದ ರಾಜ್ಕುಮಾರ ಖುದ್ದಾಗಿ ನನ್ನ ನಿಮ್ ಮನೆಗ್ ಕಳ್ಸಾರ. ಅಷ್ಟರಲ್ಲಿ ಗಾಯತ್ರಿ ದೇವಿ, ರಾಜಾರಾಮ್, ನೀವು ರಾಯದುರ್ಗದ ಸಿಂಹಾದ್ರಿ ಮನೆತನದ ಜೊತೆ ಇಷ್ಟು ಕ್ಲೋಸ್ ಆಗಿದ್ದೀರಿ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಚಿಕ್ಕ ಪಾರ್ಟಿಗೆ ಬರೋ ತೊಂದರೆ ತಗೊಂಡ್ರು ಪಾಪ. ಸಿದ್ಧಾರ್ಥ್ ಹ್ಯಾಪಿಯಾಗಿ ಹಾಲಲ್ಲಿ ಇಟ್ಟ ಕಾಸ್ಟ್ಲಿ ಗಿಫ್ಟ್ಗಳನ್ನ ನೋಡಕ್ ಶುರು ಮಾಡ್ದ. ತನ್ನ ಕಣ್ಮುಂದೆ ಇರೋದೆಲ್ಲ ನಿಜಾನ ಸುಳ್ಳ ಅಂತ ಕೆಲವು ಕ್ಷಣ ಅವನೇ ಕನ್ಫ್ಯೂಸ್ ಆದ. ನಂತರ ಅಲ್ಲೇ ನಿಂತಿರೋ ಗೌತಮ್ನೇ ಸೊಕ್ಕಿನ ನೋಡಿ ವ್ಯಂಗ್ಯವಾಗಿ ನಕ್ಕು, ಮಿಸ್ಟರ್ ಗೌತಮ್, ಈ ಫ್ಯಾಮಿಲಿಯ ಭಾವಿ ಅಳಿಯ ನಾನು. ನನ್ ಜೊತೆ ಎಷ್ಟು ಗಿಫ್ಟ್ ಬಂದ್ ಬಿದ್ದಿದೆ ನೋಡು. ಇನ್ನು ನೀನು ಪ್ರೆಸೆಂಟ್ ಅಳಿಯ ಅಲ್ಲ, ಮನೆ ಅಳಿಯ, ರಾಜ್ಗುರು ಫ್ಯಾಮಿಲಿಯ ದಂಡ ಪಿಂಡ. ಸಿದ್ಧಾರ್ಥ್ ಮಾತುಗಳು ಪಟೇಲ್ರ ಕಿವಿಗೆ ಬಿದ್ದಾಗ ಕೋಪದಿಂದ ಅವರ ಮುಖ ಕೆಂಪಗಾಯ್ತು. ಅವರು ಸಿದ್ಧಾರ್ಥನ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಹೊರಟಿದ್ರು. ಅಷ್ಟರಲ್ಲಿ ಗೌತಮ್ ಕಣ್ಸನ್ನೆಯಿಂದ ಸುಮ್ನೆ ಇರಕ್ ಹೇಳ್ದ. ಸಿದ್ಧಾರ್ಥ್ ಮಾತು ಕೇಳಿ ಎಲ್ರೂ ಜೋರಾಗಿ ನಗಕ್ ಶುರು ಮಾಡಿದ್ರು. ಗೌತಮ್ಗೆ ಅವಮಾನ ಆಗೋದ್ ನೋಡಿ ಅನ್ವಿತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಈಗ ಪಾರ್ಟಿ ಅಟ್ಮಾಸ್ಫಿಯರ್ ನಾರ್ಮಲ್ ಆಗಿತ್ತು. ಸಿದ್ಧಾರ್ಥ್ ಕೂಡ ಬಿಲ್ಡಪ್ ಕೊಡ್ತಾ ಆ ಪಾರ್ಟಿಲಿ ಬೆರ್ತ. ಆದ್ರೆ ಪಟೇಲ್ರು ಕೋಪದ ಕಣ್ಣು ಮಾತ್ರ ಸಿದ್ಧಾರ್ಥ್ ಮೇಲೆ ಇತ್ತು. ಚಿಕ್ಕ ದೊರೆ ಮಾತನ್ನ ಮೀರಕ್ಕಾಗದೆ ಅವರು ಗೌತಮ್ನ ಹುಡ್ಕೋಕ್ ಶುರು ಮಾಡಿದ್ರು. ಅಷ್ಟರಲ್ಲಿ ಪಟೇಲ್ರಿಗೆ ಫೋನ್ ಬಂತು. ಕಾಲ್ ಪಿಕ್ ಮಾಡಿದವರು, ಶರಣ್ ರೀ ಚಿಕ್ಕ ದೊರೆ. ಪಟೇಲ್ರೆ, ನಾನು ಹೇಳಿದ ನೆಕ್ಲೆಸ್ ತಂದಿರಲ್ಲ? ಹೌದ್ರಿ ದೊರೆ, ತಂದೇನೆ. ನೀವೆಲ್ಲದಿರಿ? ಪಟೇಲ್ರು ಕೇಳಿದ್ರು. ನಾನಿಲ್ಲೇ ಹಿಂದಿನ ಗೇಟ್ ಬಾಜು ನಿಂತಿನ್ರಿ, ಯಾರ್ ಕಣ್ಗೂ ಬೀಳ್ದಂಗ್ ಬರ್ರಿ. ಹಂಗ ಮಾಡ್ತಿನ್ರಿ ಅಂತ ಕಾಲ್ ಕಟ್ ಮಾಡಿದ ಪಟೇಲ್ರ ಮುಖದಲ್ಲಿ ನಗು ಇತ್ತು. ಗೌತಮ್ ಹೇಳಿದ ನೆಕ್ಲೆಸ್ ಕವರ್ ಅಲ್ಲಿ ಸೇಫ್ ಆಗಿತ್ತು. ಪಟೇಲ್ರು ಜನರ ಕಣ್ ತಪ್ಪಿಸಿ ಬಂಗಲೆ ಹಿಂದಿನ ಗೇಟ್ ಕಡೆ ನಡೆದ್ರು. ಕೆಲವೇ ನಿಮಿಷದಲ್ಲಿ ಅನ್ವಿತಾ ಇಷ್ಟಪಟ್ಟ ನೆಕ್ಲೆಸ್ನ ಪಟೇಲ್ರು ಗೌತಮ್ ಕೈಗೆ ಕೊಟ್ರು. ಅದನ್ನ ನೋಡಿದ ತಕ್ಷಣ ಗೌತಮ್ ಅನ್ವಿತಾನ ನೆನ್ಸ್ಕೊಂಡು ಒಬ್ಬನೇ ನಗ್ತಿದ್ದ. ಪಟೇಲ್ರು ಅವನ ಕಣ್ಣಲ್ಲಿದ್ದ ಪ್ರೀತಿನ ನೋಟಿಸ್ ಮಾಡಿ ಗಂಟ್ಲು ಸರಿ ಮಾಡ್ಕೊಳ್ಳೋ ತರ ನಾಟಕ ಮಾಡಿದ್ರು. ಗೌತಮ್ ಖುಷಿಯಾಗಿ, ಪಟೇಲ್ರೆ, ಈ ನೆಕ್ಲೆಸ್ ನೋಡಿದ್ರ ಅನ್ವಿತಾ ಬಹಳ ಖುಷಿ ಪಡ್ತಾಳ ಅಲ್ಲೇನ್ರಿ? ನನ್ ದೊರೆ, ಒಂದ್ ಮಾತು ಹೇಳೇನ್ರಿ, ತಪ್ಪಾಗಿ ಭಾವಿಸ್ಬ್ಯಾಡ್ರಿ. ಪಟೇಲ್ರು ವಿಯರ್ಡ್ ಆಗಿ ಎಕ್ಸ್ಪ್ರೆಷನ್ ಕೊಟ್ಟು ಕೇಳಿದ್ರು. ಯುವರಾಜ ಪಟೇಲ್ರನ್ನ ನಂಬ್ತಾನ, ಹೇಳ್ರಿ. ಈ ಪಟೇಲಪ್ಪಗ ಒಂದು ಅನುಮಾನ ಅದ. ಈಗ ನೀವು ಅನ್ವಿತಾ ಜೋಡಿ ಬಹಳ ಚಂದ ಬಾಳ್ವೆ ಮಾಡಕ್ ಹತ್ತೀರಿ. ಆದ್ರ 1 ವರ್ಷದ ನಂತರ ಅನ್ವಿತಾನ್ ಬಿಟ್ಟು ದೀಪಿಕಾನ್ ಲಗ್ನ ಆಗ್ಬೇಕಾಗ್ತದವ್ರೆ. ಈ ಪ್ರೀತಿ ಬಾಳ್ ಹಾಳದ. ತುಂಬಾ ಹಚ್ಕೊಂಡ್ರ ಜೀವನನ ನರಕ ಆಗೋಗ್ತದ. ಅಗ್ದಿ ಹುಷಾರ್. ನೀವು ಸಂಬಂಧವನ್ನು ನಿಭಾಯಿಸೋದು ಹೆಂಗಂತ ಚೆನ್ನಾಗಿ ತಿಳ್ಕೊಂಡಿರಿ. ಈ ಪ್ರೀತಿ ಪ್ರೇಮ ಜಾಲದಾಗ ನಮ್ಮ ದೊರೆ ಕಳೆದು ಹೋಗೋದು ರಾಯದುರ್ಗದ ಸಾಮ್ರಾಜ್ಯಕ್ಕ ಇಷ್ಟ ಇಲ್ರಿ ಯುವರಾಜ. ಪಟೇಲ್ರ ಮಾತು ಕೇಳಿದ ಗೌತಮ್ ಸ್ಪೀಚ್ಲೆಸ್ ಆದ. ಅವನ ಕಣ್ಣಲ್ಲಿ ನೆಕ್ಲೆಸ್ನ ಹಸಿರು ಬಣ್ಣ ರಿಫ್ಲೆಕ್ಟ್ ಆಗ್ತಾ ಇತ್ತು. ಅವನು ಲೋ ವಾಯ್ಸಲ್ಲಿ, ಡೋಂಟ್ ವರಿ ಪಟೇಲ್ರೆ, ನಮ್ಮ ಸಿಂಹಾದ್ರಿ ವಂಶದಾಗ ಕೊಟ್ಟ ಮಾತನ್ನು ತಪ್ಪಿದ್ದ ದಾಖಲೆನೇ ಇಲ್ಲ.
ನಾ ಆ ಮನಿ ಮಗ ಅದೀನಿ. 1 ವರ್ಷದ ನಂತರ ಅನ್ವಿತಾನ ಬಿಟ್ಟು ನಾನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ಗೌತಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಪಟೇಲ್ರಿಗೆ ಮೊದಲನೇ ಬಾರಿ ಅವನ ಕಣ್ಣಲ್ಲಿ ಪೇನ್ ಕಾಣಿಸ್ತು. ಈಗ ಹೊರಡ್ರಿ ಪಟೇಲ್ರ, ಯಾರಾದ್ರೂ ನೋಡಿದ್ರ ಅನುಮಾನ ಪಡ್ತಾರ. ನೀವು ಹೋದ ನಂತರ ನಾ ಒಳಗ್ ಬರ್ತೀನಿ. ಆಯ್ತು ರೀ ಚಿಕ್ಕದವ್ರ, ಅಪ್ಪಣಿ ಹಂಗ ಆಗ್ಲಿ. ನಂತರ ಪಟೇಲ್ರು ನೇರವಾಗಿ ರಾಜ್ಗುರು ಬಂಗ್ಲೆಯ ಪಾರ್ಟಿ ಹಾಲ್ಗೆ ಬಂದು ಗಾಯತ್ರಿ ದೇವಿ ಹತ್ರ ಹೋದ್ರು. ಗಾಯತ್ರಿ ದೇವಿ, ನಿಮ್ ಪಾರ್ಟಿ ಅರೇಂಜ್ಮೆಂಟ್ಸ್ ಬಹಳ ಚಂದ ಆಗ್ಯದ. ನಾನಿನ್ ಹೊಡ್ತೀನಿ, ನಂಗೆ ಬೇರೆ ಕೆಲಸನೂ ಐತ್ರಿ. ಇಷ್ಟು ಬೇಗ ಹೊರಟ್ರ? ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಎಲ್ರೂ ಖುಷಿ ಪಡ್ತಿದ್ರು. ಊಟನಾದ್ರೂ ಮಾಡ್ಕೊಂಡು ಹೋಗಿ, ಸಂಕೋಚದಲ್ಲಿ ಅಂದ್ಲು ಗಾಯತ್ರಿ ದೇವಿ. ಇನ್ನೊಮ್ಮೆ ಬರ್ತೀನಿ ರೀ, ಈಗ ಅರ್ಜೆಂಟಾಗಿ ಹೋಗ್ಬೇಕಾಗಿದೆ, ಏನೋ ಅನ್ಕೋಬಿಟ್ರೆ ಅಂತ ಹೇಳಿ ಪಟೇಲ್ರು ಅಲ್ಲಿಂದ ಹೊರಟ್ರು. ಅವ್ರ ಹಿಂದೆ ಬಾಡಿಗಾರ್ಡ್ಸ್ ಫಾಲೋ ಮಾಡಿದ್ರು. ಸಿದ್ಧಾರ್ಥ್ ಮತ್ತೆ ರಾಜಾರಾಮ್ ಕೂಡ ಅವ್ರು ಹೋಗೋದನ್ನ ನೋಡಿ ಕಳ್ಸ್ಕೊಡೋಕೆ ಅಂತ ಗೇಟ್ ಕಡೆ ಹೊರಟ್ರು. ಗಾಯತ್ರಿ ದೇವಿನೂ ಅವ್ರನ್ನ ಹಿಂಬಾಲಿಸಿದ್ಲು. ಈ ಕಡೆ ಅನ್ವಿತಾ ಒಂದ್ ಕಡೆ ಮೂಲೆಯಲ್ಲಿ ಬೇಸರದಿಂದ ನಿಂತಿದ್ಲು. ಪಟೇಲ್ರು ಪಾರ್ಟಿಯಿಂದ ಹೊರಟ ಮೇಲೆ ಗೌತಮ್ ಅನ್ವಿತಾ ಹತ್ರ ಬಂದು ಕೈಲಿರೋ ನೆಕ್ಲೆಸ್ನ ಅವಳಿಗೆ ಕೊಟ್ಟ. ನೆಕ್ಲೆಸ್ ಬಾಕ್ಸ್ ನೋಡಿ ಅನ್ವಿತಾ ಶಾಕ್ ಆದ್ಲು. ಮೈ ಗಾಡ್, ಇದು 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 ಹೇಗ್ ನಿಂಗೆ ಸಿಕ್ತು? ಗೌತಮ್ ತನ್ನ ಹೆಂಡತಿಯ ಬ್ಯೂಟಿಫುಲ್ ಫೇಸ್ನ ನೋಡಿ, ಇದನ್ನ ನೀನು ಜ್ಯುವೆಲರಿ ಶಾಪಲ್ಲಿ ತುಂಬಾ ಇಷ್ಟಪಟ್ಟಿದ್ದೆ ಅಲ್ವಾ, ಅದಕ್ಕೆ ನಿನ್ಗೋಸ್ಕರ ಪರ್ಚೇಸ್ ಮಾಡ್ಕೊಂಡು ಬಂದೆ. ಹೇಯ್, ಅಷ್ಟೊಂದು ಹಣ ನಿನ್ನ ಹತ್ರ ಹೇಗ್ ಬಂತು? ಅನ್ವಿತಾ ಮಾತಾಡ್ತಿರೋವಾಗ್ಲೇ ಶರಣ್ಯಳ ಅಣ್ಣ ನಿರಂಜನ್ ಹಾಗೇ ಪಾಸ್ ಆಗಿ ಹೋಗ್ತಿದ್ದವನು ಅಚಾನಕ್ ಆಗಿ ನಿಂತ್ಕೊಂಡ. ಅವನಿಗೂ ಅನ್ವಿತಾ ಮತ್ತು ಅವಳ ಫ್ಯಾಮಿಲಿ ಕಂಡ್ರೆ ಇಷ್ಟ ಇರಲಿಲ್ಲ. ಶರಣ್ಯ ಥರನೇ ಅವ್ರ ವಿರುದ್ಧ ಏನಾದ್ರೂ ಸ್ಕೀಮ್ ಮಾಡಕ್ಕೆ ಅವಕಾಶ ಸಿಗುತ್ತಾ ಅಂತ ಕಾಯ್ತಿದ್ದ. ಸೊ ಅವನು ಅಲ್ಲೇ ಬಚ್ಚಿಟ್ಕೊಂಡು ಅವ್ರನ್ನ ನೋಡ್ತಿದ್ದ. ಗೌತಮ್ ಕೈಲಿರೋ ಕಾಸ್ಟ್ಲಿ ಜ್ಯುವೆಲರಿನ ನೋಡಿ ಶಾಕ್ ಆದವನು ತಡ ಮಾಡದೆ ಫಟ್ ಅಂತ ಗೌತಮ್ ಮುಂದೆ ಬಂದು ಆ ನೆಕ್ಲೆಸ್ನ ಕಿತ್ಕೊಂಡ. ನಿರಂಜನ್ ಶಾಕಿಂದ, ಇಡಿಯಟ್, ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ಹೇಗ್ ಸಿಕ್ತು ನಿಂಗೆ? ಗೌತಮ್ಗೆ ಕೋಪ ಸರ್ರ್ ಅಂತ ನೆತ್ತಿಗೇರ್ದು. ಹೇಯ್, ಅದನ್ನ ವಾಪಸ್ ಕೊಡು ಅಂದ್ರೂ ನಿರಂಜನ್ ನೆಕ್ಲೆಸ್ನ ಕೊಡದೆ ಗಟ್ಟಿಯಾಗಿ ಹಿಡಿದಿದ್ದ. ಹೇಳಿದ್ ಕೇಳಿಸ್ಲಿಲ್ವೇನೋ? ವಾಪಸ್ ಕೊಡು ಅಂದೆ. ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ ಕಿರ್ಚಿದ. ನಿರಂಜನ್ ಕೋಪದಲ್ಲಿ, ನೋ, ವಾಪಸ್ ಕೊಡ್ಬೇಕು ಅಂದ್ರೆ ಇದೆಲ್ಲಿಂದ ಬಂತು ಅಂತ ಹೇಳು, ನಾನ್ ಎಲ್ಲಿಂದಾದ್ರೂ ತರ್ತೀನಿ, ಅದಕ್ಕೂ ನಿನ್ಗೂ ಸಂಬಂಧ ಇಲ್ಲ, ಸುಮ್ನೆ ಕೊಡೋ ಅಷ್ಟೇ. ಗೌತಮ್ ನೆಕ್ಲೆಸ್ನ ನಿರಂಜನ್ ಕೈಯಿಂದ ಕಿತ್ಕೊಳಕ್ ಹೊರಟ. ಆದ್ರೆ ನಿರಂಜನ್ ಗೌತಮ್ನ ಹಿಂದೆ ತಳ್ಳಿ ಆ ನೆಕ್ಲೆಸ್ನ ತನ್ನ ಬೆನ್ ಹಿಂದೆ ಹಿಡ್ಕೊಂಡ. ಏಯ್ ಕಳ್ಳ ಗೌತಮ್, ನಮ್ ಪಾರ್ಟಿಗೆ ಬಂದು ನೆಕ್ಲೆಸ್ ಕದ್ದಿದೀಯಾ? ಆ ಮಾತ್ ಕೇಳಿ ಅನ್ವಿತಾ ಕಣ್ಣಿಂದ ನೀರಿಳಿಯಕ್ ಶುರು ಆಯ್ತು. ಗೌತಮ್ ಒಂದು ಕ್ಷಣ ಏನ್ ಹೇಳಲಿ ಅಂತ ಗೊತ್ತಾಗದೆ ಚಡ್ಪಡಿಸ್ದ. ಅನ್ವಿತಾ ನಿರಾಶೆಲಿ, ಇದೇನ್ ಗೌತಮ್, ಯಾಕೆ ನೀನೇನು ಆನ್ಸರ್ ಮಾಡ್ತಿಲ್ಲ? ಈ ನೆಕ್ಲೆಸ್ನ ಎಲ್ಲಿಂದ ತಂದೆ? ನಿಜವಾಗ್ಲೂ ನೀನಿದನ್ನ ಕದ್ದಿಲ್ಲ ತಾನೆ? ಹೌದು, ಅಷ್ಟೊಂದು ದುಡ್ಡು ನಿನ್ನ ಹತ್ರ ಇರಕ್ ಸಾಧ್ಯನೇ ಇಲ್ಲ. ಓ ಗೌತಮ್, ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೇಯ್, ನಾನ್ ಈ ನೆಕ್ಲೆಸ್ನ ಕದ್ದಿಲ್ಲ ಅನ್ವಿ. ಓ, ಈಗ ಗೊತ್ತಾಯ್ತು ಅನ್ವಿತಾ, ನಿನ್ ಗಂಡ ಈ ನೆಕ್ಲೆಸ್ನ ಅಲ್ಲಿ ಶರಣ್ಯಗೆ ಅಂತ ಗಿಫ್ಟ್ ಬಂದಿದೆಯಲ್ಲ, ಆ ಒಡವೆಗಳಿಂದ ಕದ್ದಿರ್ತಾನೆ. ಥು, ಕತ್ತೆ ಬಡವ, ನಾಚಿಕೆ ಆಗಲ್ವೇನೋ ನಿನಗೆ? ನಾನು ಈಗ್ಲೇ ಎಲ್ರಿಗೂ ಹೇಳ್ತೀನಿ. ಗೌತಮ್ ಎಕ್ಸ್ಪ್ಲೇನ್ ಮಾಡೋದ್ರೊಳಗೆ ನಿರಂಜನ್ ಕೋಪದಲ್ಲಿ ಹೊರಗೋಡ್ದ. ಅದಾಗ್ಲೇ ಫ್ಯಾಮಿಲಿ ಮೆಂಬರ್ಸ್, ಒಂದಿಷ್ಟು ಗೆಸ್ಟ್ಗಳೆಲ್ಲ ಪಟೇಲ್ರನ್ನ ಕಳ್ಸಕ್ಕೆ ಅಂತ ಅವ್ರ ಕಾರ್ ಹತ್ರ ಹೋಗಿದ್ರು. ನಿರಂಜನ್ ಆತುರದಲ್ಲಿ ನೆಕ್ಲೆಸ್ನ ಕೈಲಿ ಹಿಡಿದು ಗೇಟ್ ಕಡೆನೆ ಓಡ್ದ. ಐ ಐ ಐ ಓಹ್, ನೀವೆಲ್ಲ ಗೇಟ್ ಹತ್ರ ಇದ್ದೀರಾ? ಇಲ್ಲಿ ನೋಡಿ, ಎಲ್ರೂ ಇಲ್ಲಿ ಬಂದಿರೋ ಸಮಯನ ನೋಡ್ಕೊಂಡು ಆ ಗೌತಮ್ ಈ ಕಾಸ್ಟ್ಲಿ ನೆಕ್ಲೆಸ್ನ ನಮ್ ಶರಣ್ಯ ಗಿಫ್ಟ್ಗಳಿಂದ ಕದ್ಕೊಂಡಿದ್ದಾನೆ. ನಿರಂಜನ್ ವಾಯ್ಸ್ ಕೇಳಿ ಎಲ್ರೂ ಒಬ್ರನ್ನೊಬ್ರು ನೋಡಕ್ ಶುರು ಮಾಡಿದ್ರು. ಪಾರ್ಟಿಲಿ ಒಂದಾದ್ಮೇಲೆ ಒಂದು ಶಾಕಿಂಗ್ ಇನ್ಸಿಡೆಂಟ್ಸ್ ನಡೀತಾ ಇತ್ತು. ಆದ್ರೆ ಈ ಬಾರಿ ತಪ್ಪಾಗಿದ್ದು ಗೌತಮ್ ಕಡೆಯಿಂದ. ಸೊ ಇದು ಎಲ್ರಿಗೂ ಸ್ಪೆಷಲ್ ಅಂಡ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೂಡ. ಆ ನೆಕ್ಲೆಸ್ನ ನೋಡಿದ ತಕ್ಷಣ ಗಾಯತ್ರಿ ದೇವಿ ಕಣ್ಗಳು ಕೆಂಪಾಗಿದ್ವು. ಗೌತಮ್ ಎಲ್ರ ಮುಂದೆ ತನ್ನ ಇನ್ನೋಸೆನ್ಸ್ನ ಹೇಗೆ ಪ್ರೂವ್ ಮಾಡ್ಕೋತಾನೆ? ಪಾರ್ಟಿಲಿ ಗೌತಮ್ ವಿರುದ್ಧ ಇನ್ನೇನು ಸೀನ್ ಕ್ರಿಯೇಟ್ ಆಗತ್ತೆ? ಪಟೇಲ್ರು ಗೌತಮ್ ಐಡೆಂಟಿಟಿನ ರಿವೀಲ್ ಮಾಡ್ಬಿಡ್ತಾರಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ನ ಮಿಸ್ ಮಾಡದೆ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.